ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ತ್ರಿವಿಕ್ರಮ್ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಆದರೆ ಈ ಸೀರಿಯಲ್ ಶುರುವಾಗುತ್ತೆ ಅನ್ನುವಂಥ ಖುಷಿ ಜೊತೆಗೆ ಇದೀಗ ಕಲರ್ಸ್ ಕನ್ನಡ ವೀಕ್ಷಕರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿರುವಂಥದ್ದು. ಅದೇನಪ್ಪ ಅಂತಂದರೆ, ಮುದ್ದು ಸೊಸೆ ಶುರುವಾಗುತ್ತೆ ಅಂತಂದರೆ ಯಾವ ಸೀರಿಯಲ್ ಅಂತ್ಯ ಆಗುತ್ತೆ ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಸೊ ಮುದ್ದು ಸೊಸೆ ಧಾರಾವಾಹಿಗೋಸ್ಕರ ಕೆಲವೊಂದಷ್ಟು ಧಾರಾವಾಹಿಗಳು ಎಂಡ್ ಆಗ್ತಾ ಇದೆ. ಹಾಗಾದರೆ ಆ ಸೀರಿಯಲ್ ಯಾವುದು, ಯಾವಾಗ ಎಂಡ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಕೆಲ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದೆ. ಈ ಮಧ್ಯೆ ಇತ್ತೀಚೆಗೆ 100 ಜನ್ಮಕ್ಕೂ ಧಾರಾವಾಹಿ ಆರಂಭ ಆಯಿತು. ಇದರ ಜೊತೆಗೆ ಭಾರ್ಗವಿ LLB ಸೀರಿಯಲ್ ಕೂಡ ಪ್ರಸಾರ ಆಗಲಿದೆ. ಸ್ನೇಹಿತರೆ, ಇನ್ನು ತ್ರಿವಿಕ್ರಮ್ ಪ್ರತಿಮಾ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಕೂಡ ಹೊಸದಾಗಿ ಶುರುವಾಗುತ್ತೆ. ಹಾಗಾದರೆ ಯಾವ ಧಾರಾವಾಹಿ ಅಂತ್ಯ ಆಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಈಗ ಕಲರ್ಸ್ ಕನ್ನಡದಲ್ಲಿ ಎಲ್ಲವೂ ಕೂಡ ಬೆಸ್ಟ್ ಧಾರಾವಾಹಿಗಳಂತೆ ಹೇಳ್ಬೋದು. ಆದರೆ TRP ವಿಚಾರ ಅಂತ ಬಂದಾಗ ಕೆಲವೊಂದಷ್ಟು ಧಾರಾವಾಹಿಗಳಿಗೆ TRP ತುಂಬ ಕಡಿಮೆ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಮುದ್ದು ಸೊಸೆ ಧಾರಾವಾಹಿ ಶುರುವಾಗಬೇಕು ಅಂತಂದರೆ ಒಂದು ಸ್ಲಾಟ್ ಸಿಗಲೇಬೇಕು. ಹಾಗಾದರೆ ಆ ಒಂದು ಸ್ಲಾಟ್ ಯಾವುದು, ಯಾವ ಧಾರಾವಾಹಿ ಎಂಡ್ ಆಗ್ಬೋದು, ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಕರಿಮಣಿ ಧಾರಾವಾಹಿ. ಸೊ ಕರಿಮಣಿ ಧಾರಾವಾಹಿಗೆ ಕಳೆದ ಬಾರಿ ನಾವು ನೋಡೋದಾದರೆ 2.3 TRP ಬಂದಿತ್ತು. ಇದಂತೂ ತುಂಬ ಕಡಿಮೆ TRP ಅಂತಾನೆ ಹೇಳ್ಬೋದು. ಕಳೆದ 22 ಎಪಿಸೋಡ್ಗಳ ಕಾಲ ಕರ್ಣ ಸಾಹಿತ್ಯ ಮದುವೆ ಎಪಿಸೋಡ್ ಪ್ರಸಾರ ಆಗಿತ್ತು. ರಾಜೇಂದ್ರ ಪ್ರಸಾದ್ ಮನೆಯ ಕುರಿತು ಕತೆ ಸಾಗ್ತಾ ಇದೆ. ಸಾಹಿತ್ಯ ಮೇಲೆ ಕರ್ಣನಿಗೆ ಲವ್ ಆಗಿದೆ. ಕರ್ಣ ಈಗ ಸಾಹಿತ್ಯನ ಮದುವೆ ಆಗಿದ್ದಾರೆ. ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾರಾ, ಒಟ್ಟಿಗೆ ಬದುಕ್ತಾರಾ ಅನ್ನೋದು ಕಾದು ನೋಡಬೇಕು. ಇದರ ಜೊತೆಗೆ ಮುಂಬರುವ ಎಪಿಸೋಡ್ಗಳು ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕು. ಸೊ TRPಯಲ್ಲಿ ಈ ಸೀರಿಯಲ್ ಕಡಿಮೆ ಇರೋದ್ರಿಂದ ಇದು ಮುಕ್ತಾಯದ ಹಂತ ತಲುಪಿದ್ರೂ ಅಚ್ಚರಿ ಇಲ್ಲ ಸ್ನೇಹಿತರೆ, ಮುಗಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದರೆ ಇವರಿಬ್ಬರೂ ಕೂಡ ಜೊತೆಯಾಗಿ ಇರುವಂಥದ್ದನ್ನು ತೋರಿಸಿ ಸೀರಿಯಲ್ ಎಂಡ್ ಮಾಡ್ಬೋದು. ಯಾಕಂತಂದರೆ ತುಂಬ ಕಡಿಮೆ TRPಯನ್ನು ಪಡ್ಕೊಂಡಿದೆ. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ದೃಷ್ಟಿಬೊಟ್ಟು ಧಾರಾವಾಹಿ. ಸೊ ದೃಷ್ಟಿಬೊಟ್ಟು ಧಾರಾವಾಹಿಗೆ ನಾವು ಕರಿಮಣಿ ಧಾರಾವಾಹಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ TRP ಜಾಸ್ತಿ ಇದೆ. ಅಂದರೆ 3.8 TRP ಬಂದಿತ್ತು. ವಿಜಯ್ ಸೂರ್ಯ, ಅರ್ಪಿತಾ ಮೋಹಿತೆ ನಟನೆಯ ಧಾರಾವಾಹಿಗೆ ಒಂದು ಪ್ರಮಾಣದಲ್ಲಿ TRP ಸಿಗ್ತಾ ಇದೆ. ದತ್ತಾಭಾಯ್ ಹಾಗೆ ದೃಷ್ಟಿ ನಡುವೆ ಕತೆ ಸಾಗ್ತಾ ಇದೆ. ದತ್ತಾಭಾಯ್ ಸರ್ವನಾಶ ಮಾಡೋದಕ್ಕೆ ಅವನ ತಂಗಿಯರು ಹೊಂಚಾಗ್ತಾ ಇದ್ದಾರೆ. ಇವರನ್ನ ದೃಷ್ಟಿ ಹೇಗೆ ತಡೀತಾಳೆ, ದೃಷ್ಟಿ ನಿಜ ಸ್ವರೂಪ ಗೊತ್ತಾದ ಮೇಲೆ ಅವನು ಅವಳನ್ನು ಒಪ್ತಾನ ಅನ್ನೋದು ಕಾದು ನೋಡಬೇಕು. ಸೊ TRP ಕಾರಣಕ್ಕೆ ಈ ಸೀರಿಯಲ್ ಅಂತ್ಯ ಆದರೂ ಕೂಡ ಆಗಬಹುದು ಸ್ನೇಹಿತರೆ. ಯಾಕಂತಂದರೆ ಒಂದು ಸ್ಲಾಟ್ ಬೇಕೇ ಬೇಕು. TRP ವಿಚಾರ ಆಗಿರ್ಬೋದು, ಜನರಿಗೆ ಯಾವ ಧಾರಾವಾಹಿ ಇಷ್ಟ ಆಗ್ತಾ ಇಲ್ಲ ಆ ಒಂದು ಧಾರಾವಾಹಿಯನ್ನು ಮುಗಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಕಥೆಯ ವಿಚಾರ ಅಂತ ಬಂದಾಗ ಸಾಕಷ್ಟು ಟ್ವಿಸ್ಟ್ಗಳನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಆ ಧಾರಾವಾಹಿಯಿಂದ ಅಂತಾದಾಗಲೂ ಕೂಡ ಆ ಧಾರಾವಾಹಿ ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಮಾಚಾರಿ ಧಾರಾವಾಹಿ ಬಗ್ಗೆ ನೋಡೋದಾದರೆ 4.6 TRP ಬರ್ತಾ ಇದೆ. ಸೊ ಮೌನ ಗುಡ್ಡೆಮನೆ ಋತ್ವಿಕ್ ಕೃಪಾಕರ್ ನಟನೆಯ ಈ ಸೀರಿಯಲ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ರಾಮಾಚಾರಿ ಕುಟುಂಬದ ಕುರಿತು ಕಥೆ ಸಾಗ್ತಾ ಇದೆ. ರಾಮಾಚಾರಿ ಕುಟುಂಬವನ್ನು ಹೇಗೆ ಚಾರು ಕಾಪಾಡ್ತಾಳೆ ಅನ್ನುವಂಥದ್ದು ಕತೆ. ಸೊ ಹಾಗಾಗಿ ರಾಮಾಚಾರಿ ಧಾರಾವಾಹಿಯ TRP ಕೂಡ ಚೆನ್ನಾಗಿದೆ. ಸೊ ಕತೆ ಕೂಡ ಚೆನ್ನಾಗಿ ಸಾಗ್ತಾ ಇದೆ, ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ರಾಮಾಚಾರಿ ಧಾರಾವಾಹಿ ಮುಗಿಯುವಂಥದ್ದು ಡೌಟ್ ಅಂತಾನೆ ಹೇಳ್ಬೋದು. ಸೊ ರಾಮಾಚಾರಿ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ. ಇನ್ನು ನಿನಗಾಗಿ ಧಾರಾವಾಹಿ. ಸೊ ನಿನಗಾಗಿ ಧಾರಾವಾಹಿಗೆ 5.3 TRP ಬಂದಿತ್ತು ಸ್ನೇಹಿತರೆ. ಸೊ ಋತ್ವಿಕ್ ಮಾತಾಡ್, ದಿವ್ಯಾ ಉರ್ಡುಗ ನಟನೆಯ ಈ ಧಾರಾವಾಹಿಯಲ್ಲಿ ಇನ್ನೂ ಒಂದಷ್ಟು ಕಥೆಗಳು ಇದೆ. ಹೀಗಾಗಿ ಈ ಸೀರಿಯಲ್ ಎಂಡ್ ಆಗೋದು ಡೌಟ್. ಯಾಕಂತಂದರೆ ಸೀರಿಯಲಲ್ಲಿ ಸಾಕಷ್ಟು ತಿರುವುಗಳನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಕತೆ ಒಂದು ರೀತಿಯಾಗಿ ಎಂಡ್ ಆಗಿಲ್ಲ ಅಂತ ಹೇಳ್ಬೋದು, ಇನ್ನೂ ಕೂಡ ಶುರುವಾಗ್ತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಜನರ ಮುಖವಾಡ ಬಯಲಾಗಬೇಕಾಗಿದೆ. ಸೊ ಸೀರಿಯಲ್ ಕೂಡ ಚೆನ್ನಾಗಿ ಸಾಗ್ತಾ ಇದೆ, ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಿನಗಾಗಿ ಧಾರಾವಾಹಿ ಮುಗಿಯುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು. ಸೊ ಮುದ್ದು ಸೊಸೆ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿರುವಂಥದ್ದು ಸ್ನೇಹಿತರೆ. ಸೊ ಈ ಧಾರಾವಾಹಿಯಲ್ಲಿ ಪ್ರತಿಮಾ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ನಟಿಸ್ತಾ ಇದ್ದಾರೆ. ಪ್ರೋಮೋ ಮೂಲಕ
ಹೇಳೋದಾದರೆ ಬಾಲ್ಯ ವಿವಾಹದ ಕಥೆ ಇರೋ ಹಾಗೆ ಕಾಣುತ್ತೆ. ಸೊ ಈ ಸೀರಿಯಲ್ ಯಾವ ಟೈಮ್ನಲ್ಲಿ ಪ್ರಸಾರ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕೆ ಇರುವಂತಹ 2 ಧಾರಾವಾಹಿ ಅಂತಂದರೆ, ಒಂದು ಕರಿಮಣಿ ಧಾರಾವಾಹಿ, ಇನ್ನು ಎರಡನೇದಾಗಿ ದೃಷ್ಟಿಬೊಟ್ಟು ಧಾರಾವಾಹಿ. ಈ 2 ಧಾರಾವಾಹಿಯಲ್ಲಿ ಒಂದು ಧಾರಾವಾಹಿ ಮುಗಿಯುವ ಸಾಧ್ಯತೆ ತುಂಬ ಇದೆ. ಯಾಕಂತಂದರೆ ಒಂದು ಸ್ಲಾಟ್ ಬೇಕೇ ಬೇಕಾಗುತ್ತೆ. ಇಲ್ಲ ಅಂತಂದರೆ ಟೈಮಿಂಗ್ಸ್ನಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಧಾರಾವಾಹಿಯನ್ನು ಬೇಗ ಹಾಕಿ, ಕೆಲವೊಂದು ಧಾರಾವಾಹಿಯನ್ನು ಲೇಟಾಗಿ ಹಾಕಿ ಈ ಒಂದು ಧಾರಾವಾಹಿಗೆ ಸ್ಲಾಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿದೆ. ಸೊ 7:30 ಆಗಿರ್ಬೋದು, 8 ಗಂಟೆ ಆಗಿರ್ಬೋದು, 8:30 ಹೀಗೆ ಯಾವ ಸ್ಲಾಟ್ ಈ ಒಂದು ಹೊಸ ಧಾರಾವಾಹಿ ಮುದ್ದು ಸೊಸೆಗೆ ಸಿಗುತ್ತೆ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ನೋಡೋದಾದರೆ ಕರಿಮಣಿ ಧಾರಾವಾಹಿ ಮುಗಿಯಬಹುದು ಅನ್ನುವಂಥ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು, ಕರಿಮಣಿ ಧಾರಾವಾಹಿಗೆ TRP ತುಂಬ ಕಡಿಮೆ ಸಿಕ್ಕಿದೆ. ಇನ್ನೊಂದು ನಾವು ನೋಡೋದಾದರೆ ಕರಿಮಣಿ ಧಾರಾವಾಹಿಯ ವೀಕ್ಷಕರ ಬಳಗ ಕೂಡ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂತಂದರೆ TRP ಕೂಡ ಕಡಿಮೆ ಇರೋದ್ರಿಂದ ವೀಕ್ಷಕರು ಈ ಧಾರಾವಾಹಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಪಡ್ತಾ ಇಲ್ಲ. ಸೊ ಹಾಗಾಗಿ ಕರಿಮಣಿ ಧಾರಾವಾಹಿ ಮುಗಿಯುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಸೊ ನೋಡಬೇಕು ಕಲರ್ಸ್ ಕನ್ನಡ ಯಾವ ಧಾರಾವಾಹಿಯನ್ನು ಎಂಡ್ ಮಾಡುತ್ತೆ ಅಥವಾ ಎಂಡ್ ಮಾಡದೆ ಬೇರೆ ಸ್ಲಾಟನ್ನು ಕೊಟ್ಟು ಕಂಟಿನ್ಯೂ ಮಾಡುತ್ತಾ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಮುದ್ದು ಸೊಸೆ ಧಾರಾವಾಹಿಗೋಸ್ಕರ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಯಾಕಂತಂದರೆ ಸೀರಿಯಲ್ ಚೆನ್ನಾಗಿರಬಹುದು ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕಂತಂದರೆ ಪ್ರೋಮೋ ಕೂಡ ಚೆನ್ನಾಗಿದೆ. ಇದು ಸಮಾಜದಲ್ಲಿ ಈಗ ನಡೆಯುವಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಧಾರಾವಾಹಿಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನ್ಸುತ್ತೆ? ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಇದರಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಸೊ ಮುದ್ದು ಸೊಸೆಯಾಗಿ ಪ್ರತಿಮಾ ಅವರು ನಟಿಸ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಮುದ್ದು ಸೊಸೆ ಧಾರಾವಾಹಿ ಹೇಗಿರಬಹುದು? ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಧಾರಾವಾಹಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.